ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತಂದರೆ ಮದುವೆಯ ನಂತರದ ಆ ಮೊದಲ ದಿನಗಳು ಅಂತಕ್ಕಂಥದ್ದು. ಇದರಲ್ಲಿ ಮದುವೆಯಾದ ಹೋದ ತಕ್ಷಣ ಮದುಮಗಳು ಆ ಹೆಣ್ಮಗಳು ಯಾವ ಯಾವ ಸಮಸ್ಯೆಗಳನ್ನು ಎದುರಿಸ್ತಾಳೆ ಅನ್ನೋದನ್ನು ಇದರಲ್ಲಿ ನಾನು ಹೇಳ್ತಾ ಬರ್ತಿದ್ದೀನಿ. ಮದುವೆ ಪ್ರತಿಯೊಂದು ಹೆಣ್ಣಿನ ಜೀವನದ ಅತ್ಯಂತ ಸುಂದರವಾದ ಕನಸಾಗಿರುತ್ತೆ. ರಂಗುರಂಗಿನ ಮಂಟಪ, ಹರಸುವ ನೂರಾರು ಜನ, ಕೈ ತುಂಬ ಮೆಹಂದಿ, ಮೈ ತುಂಬ ಆಭರಣ, ಎಲ್ಲವೂ ಮುಗಿದು ಆ ಹೊಸ ಮನೆಗೆ ಕಾಲಿಟ್ಟಾಗ ಸಿಗುವ ಮರ್ಯಾದೆ, ಪ್ರೀತಿ ಎಲ್ಲವೂ ಹೊಸದಾಗಿ ತುಂಬ ಚೆನ್ನಾಗಿಯೇ ಇರುತ್ತೆ. ಆದರೆ ಆ ಸಂಭ್ರಮದ ಗದ್ದಲವೆಲ್ಲ ಮುಗಿದಾಗ ಅಸಲಿ ಕತೆ ಶುರುವಾಗತ್ತೆ ನೋಡಿ. ಅದೇ ಮದುವೆಯ ನಂತರದ ಆ ಮೊದಲ ದಿನಗಳಿಂದ. ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಗಂಡನ ಮನೆಯವರ ಮನಸ್ಥಿತಿ ಯಾವ ರೀತಿಯಾಗಿದೆ ಎಂಬುದನ್ನು ನಾನಿಲ್ಲಿ ತೋರಿಸ್ತಾ ಬರ್ತಿದ್ದೀನಿ. ಮದುವೆಯ ಮಂಟಪದಲ್ಲಿ ಹೆಣ್ಣಿನ ಕಡೆಯವರು ಗಂಡಿನ ಮನೆಯವರಿಗೆ ಎಲ್ಲ ರೀತಿಯಿಂದ ಸರಿಯಾಗಿ ನೋಡ್ಕೊಳ್ಬೇಕು. ಒಂದು ಯಾವುದರಲ್ಲಿನೂ ಅವರಿಗೆ ಕೊರತೆ ಆಗದ ಹಾಗೆ. ಊಟದಲ್ಲಿ ಬಂದರೆ ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇರಬೇಕು, ಸರಿಯಾಗಿ ಕೂತ್ಕೊಂಡು ಊಟ ಮಾಡುವಂತಹ ಒಂದು ವ್ಯವಸ್ಥೆ ಇರಬೇಕು, ಅವ್ರ ಕೂತಲ್ಲೇ ಬಂದು ಊಟ ಬಡಿಸುವವರ ವ್ಯವಸ್ಥೆ ಸರಿಯಾಗಿರಬೇಕು, ಅಡುಗೆ ಚೆನ್ನಾಗಾಗಿರಬೇಕು, ಖಾರ ಉಪ್ಪು ರುಚಿ ಎಲ್ಲ ಪರ್ಫೆಕ್ಟಾಗಿ ಆಗಿರಬೇಕು. ಇದನ್ನೆಲ್ಲ ಬಯಸೋದು ಗಂಡನ ಮನೆಯವರು. ಮದುಮಗಳಿಗೆ ಒಡವೆ ಹಾಕಿ ಅವಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಇವ್ರಿಗೆ ಇಷ್ಟ ಬಂದ ಹಾಗೆ ಮಂಟಪ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಓಕೆ, ಮದುವೆ ಎಲ್ಲ ಸೂಪರ್ ಆಯಿತು, ಚೆನ್ನಾಗಾಯಿತು. ಅದರಲ್ಲಿ ಒಂದೇನಾದರೂ ಕೊರತೆ ಆಯಿತು ಅಂತಂದರೆ ಹೈಲೈಟಾಗಿ ಮಾಡ್ತಾರೆ. ಅವರು ಇದು ಸರಿ ಮಾಡಲಿಲ್ಲ, ಅದು ಸರಿ ಮಾಡಲಿಲ್ಲ, ನಮಗೆ ಸರಿಯಾಗಿ ನೋಡಿಕೊಳ್ಳಿಲ್ಲ, ಏನೇನೋ ಅಪವಾದಗಳನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ತಮ್ಮ ಕಡೆಗೆ ಬಂದಾಗ ಹೆಣ್ಣಿನ ಮನೆಯವರಿಗೂ ಅದೇ ರೀತಿ ಕಾಳಜಿ, ಅದೇ ರೀತಿ ಉಪಚಾರ ವ್ಯವಸ್ಥೆ ಎಲ್ಲ ಚೆನ್ನಾಗಿರಬೇಕು ತಾನೇ? ಇಲ್ಲ. ಗಂಡನ ಮನೆಯವರು ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕೊರತೆ ಆದ್ರೂ ಕೂಡ ಅದನ್ನೆಲ್ಲವನ್ನು ಹೆಣ್ಣಿನ ಮನೆ ಕಡೆದವರು ಸಹಿಸ್ಕೊಳ್ಬೇಕು. ಏನೋ ಗಂಡನ ಮನೆಯವರು ನಾವೇನು ಮಾಡಿದರೂ ಚೆನ್ನಾಗಿರುತ್ತೆ, ಏನು ಮಾಡಿದರೂ ಸರಿ ಇರುತ್ತೆ, ನೀವು ಹೆಣ್ಣಿನ ಕಡೆದವರಾಗಿ ಎಲ್ಲವನ್ನು ಸಹಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳು. ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಯಾಕೆ ಹೆಣ್ಣು ಹಡ್ದಿದ್ದಾರೆ ಅಂತಂದರೆ ಅವ್ರಿಗೆ ಬೆಲೆ ಇಲ್ವಾ? ಹೆಣ್ಮಕ್ಳು ಹುಟ್ಟೋದೇ ತಪ್ಪ? ಹೆಣ್ಮಕ್ಳು ಅಂದರೆ ಅಷ್ಟೊಂದು ಕೀಳ? ಹಲವಾರು ಪ್ರಶ್ನೆಗಳು ಬಂದುಬಿಡ್ತವೆ. ಹೆಣ್ಮಗು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ರಿಸೆಪ್ಷನ್ ಮಾಡ್ತಾರೆ ಅಲ್ಲ, ಆ ರಿಸೆಪ್ಷನ್ನಲ್ಲಿ ಎಲ್ಲರೂ ಬರೋದೇ ಮದುಮಕ್ಕಳನ್ನು ನೋಡಲಿಕ್ಕೆ, ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ತಾನೇ. ಮದುಮಕ್ಕಳನ್ನು ರೆಡಿ ಮಾಡೋದು ಬಿಟ್ಟು ಮನೆಯವರೆಲ್ಲ ಬೇಗ ಬೇಗ ರೆಡಿ ಆಗೋದು. ಕೊನೆಗೆ ಮದುಮಕ್ಕಳೇ ಗಡಿಬಿಡಿ ರೆಡಿಯಾಗಿ ಹೇಗೋ ಒಂದು ರೆಡಿಯಾಗಿ ಸ್ಟೇಜ್ ಮೇಲೆ ಬರೋದು. ಆ ಕಡೆಯಿಂದ ಹೆಣ್ಣಿನ ಮನೆಯವರು ಬಂದಾಗ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಬೇಕು, ಅವ್ರಿಗೆ ಉಪಚಾರ ಮಾಡಬೇಕು, ಊಟದಲ್ಲಿ ಸರಿಯಾಗಿ ವ್ಯವಸ್ಥೆನ ಮಾಡಬೇಕು. ಅದು ಇಲ್ಲ. ಹೆಣ್ಣಿನ ಕಡೆದವರು ಬಂದ್ರ ಬಂದಿದ್ದಾರೆ ಬರಲಿ ಬಿಡಿ, ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋರಿಲ್ಲ, ಬಂದು ಕೂತ್ಕೊಳ್ಳಿ ಅಂತ ಹೇಳೋರಿಲ್ಲ. ಅದೇ ತಪ್ಪನ್ನು ಹೆಣ್ಣಿನ ಕಡೆದವ್ರು ಮಾಡಿದರೆ ನಾವು ಬಂದಾಗ ಯಾರು ನಮ್ಮನ್ನು ಕರೀಲೇ ಇಲ್ಲ, ವೆಲ್ಕಮ್ ಮಾಡ್ಕೊಳ್ಳೇ ಇಲ್ಲ, ನಮ್ಮನ್ನು ಯಾರು ಕೇರೇ ಮಾಡಲಿಲ್ಲ ಅನ್ನುವಂತಹ ಮಾತುಗಳು ಬರ್ತಾ ಇದ್ವು. ಮದುವೆ ಅಂದರೆ
ಫೋಟೋ ಶೂಟ್ ಇರುತ್ತೆ, ವಿಡಿಯೋ ಇರುತ್ತೆ. ಎಲ್ಲರೂ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾಗ, ವಿಶ್ ಮಾಡ್ಲಿಕ್ಕೆ ಬಂದಾಗ ಏನು ಸ್ಟೇಜ್ ಮೇಲೆ ಫೋಟೋ ತಗೊಳ್ತಾರೆ ಅದಷ್ಟೇ ಫೋಟೋ ಅಂತೆ, ಅದಷ್ಟೇ ವಿಡಿಯೋ ಅಂತೆ. ಸಪ್ರೇಟಾಗಿ ಗಂಡ ಹೆಂಡತಿನ ಕರೆದುಬಿಟ್ಟು ಫೋಟೋ ಶೂಟ್ ಮಾಡಿಸೋ ಹಾಗಿಲ್ವಂತೆ. ಅವ್ರ ಮನೆಯಲ್ಲಿ ಆ ಥರ ಪದ್ಧತಿ ಇಲ್ವಂತೆ. ಏನೋ ಕ್ಯಾಮ್ರಾಮ್ಯಾನು ನಡುವಲ್ಲಿ ಗ್ಯಾಪ್ ಇತ್ತು ಅಂತ ಹೇಳಿ ಮದುಮಕ್ಕಳನ್ನ ಒಂದು ಕಡೆ ಕರೆದುಕೊಂಡು ಹೋಗಿ ಫೋಟೋ ಶೂಟ್ ಮಾಡಿಸ್ತಾ ಇದ್ರೆ, ಫೋಟೋ ಎಲ್ಲ ತೆಗಿಯೋ ಹಾಗಿಲ್ಲ, ಬನ್ನಿ ಸಾಕು ಫೋಟೋ ಅಂತ ಮಧ್ಯಕ್ಕೆ ಅದನ್ನು ಫೋಟೋ ಶೂಟ್ ಮಾಡಿಸೋದನ್ನು ನಿಲ್ಲಿಸಿ ಕರೆದುಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಇದು ಸರಿ ಅನಿಸುತ್ತೆ. ಆ ಥರ ಮಾಡಿದಾಗ ಆ ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗಳಲ್ಲಿ ಯಾವ ಥರ ಭಾವನೆಗಳು ಮೂಡಬಹುದು, ಅವಳಿಗೆ ಯಾವ ಥರ ಆತಂಕ ಆಗಬಹುದು ಅಲ್ವಾ. ಗಂಡನ ನಂಬ್ಕೊಂಡು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬರ್ತಿರ್ತಾಳೆ, ಅವಳಿಗೂ ಅವಳದೇ ಆದಂತಹ ಒಂದು ಆಸೆ ಕನಸುಗಳಿರ್ತವೆ. ನನ್ನ ಮದುವೆನೂ ಈ ಥರ ಆಗಬೇಕು, ನಾನು ಮದುವೆಯಲ್ಲಿ ಇದೇ ಥರ ರೆಡಿ ಆಗಿರಬೇಕು, ಇದೇ ಥರ ಫೋಟೋ ಶೂಟ್ ಮಾಡಿಸ್ಕೊಳ್ಬೇಕು, ಅವಳದು ಆಸೆ ಭಾವನೆಗಳು ಇರ್ತವೆ ತಾನೇ. ಅದನ್ನು ಯಾಕೆ ಇವರು ಅರ್ಥ ಮಾಡ್ಕೊಳ್ಳಲ್ಲ? ಮದುವೆ ಆಗಿ ಏನು ಕೊರಳಿಗೆ ತಾಳಿ ಬೀಳತ್ತೆ ಅಲ್ಲ, ಬಿದ್ದ ತಕ್ಷಣವೇ ಈ ಹೆಣ್ಮಗು ಅವ್ರ ಮನೆ ಸೊತ್ತಂತೆ. ಆ ಹೆಣ್ಮಗುಗೆ ಇವ್ರು ಈ ಥರ ಮಾಡಿದಾಗ ಏನಾಗ್ತಿದೆ ಇಲ್ಲಿ? ಜಸ್ಟ್ ಒಂದು ಫೋಟೋ ಶೂಟ್ ಮಾಡಿಸ್ಲಿಕ್ಕೂ ಪರ್ಮಿಷನ್ ಇಲ್ಲ ಅಂತಿದ್ದಾರೆ ಅಲ್ಲ. ಇನ್ನು ಮುಂದೆ ಇವ್ರ ಮನೇಲಿ ಜೀವನ ಹೆಂಗೆ, ಇವ್ರನ್ನ ಮುಂದೆ ಹೆಂಗೆ ನಡೆಸ್ಕೊಳ್ಬಹುದು ಅಂತಕ್ಕಂಥ ಒಂದು ಆತಂಕ ಮೂಡೋದು ಸಹಜ ತಾನೇ. ಹೌದು, ಅವಳು ಏನು ಆತಂಕ ಪಟ್ಟಿದ್ಲು ಅಲ್ಲ, ಹಂತವಾಗಿ ಅದೇ ನಿಜ ಆಗ್ತಾ ಬಂತು. ನೆಕ್ಸ್ಟ್ ಅಲ್ಲಿಂದ ಮಂಟಪದಿಂದ ಮದುವೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದನೇ ಅವಳಿಗೆ ಮನೆ ಕೆಲಸಗಳು ಶುರುವಾಗ್ಬಿಡತ್ತೆ. ನೀವು ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀರಿ ಈಗ ನಮ್ಮ ಮನೆಗೆ, ಈಗೆಲ್ಲ ಜವಾಬ್ದಾರಿ ನಿಮ್ಮದೇ. ನಾವೆಲ್ಲರೂ ಇಲ್ಲಿ ಊಟ ಕೂತ್ಕೊಳ್ತೀವಿ, ನೀವು ಹೋಗಿ ಅಡುಗೆ ಮಾಡಿರೋದನ್ನೆಲ್ಲ ತೆಗೆದುಕೊಂಡು ಬನ್ನಿ, ನಮಗೆಲ್ಲರಿಗೂ ಬಡಿಸಿ. ಅವಳ ಮನಸ್ಸಿನಲ್ಲಿ ಏನಾಗ್ತಿದೆ ಇಲ್ಲಿ? ಸುಸ್ತು ಬೇರೆ ಆಗಿದೆ, ಎಲ್ಲರಿಗೂ ಊಟ ಕೂಡ ನಾವೇ ಬಡಿಸೋದು. ಇವತ್ತೊಂದಿನ ಆದರೂ ಸುಮ್ಮನೆ ಇರ್ಬೋದಾಗಿತ್ತು ತಾನೇ. ಮದುಮಗಳಂತಂದ್ರೇನು, ಸುಸ್ತಾಗಿರ್ತೀಯ, ನೀನು ಊಟ ಮಾಡು, ರೆಸ್ಟ್ ಮಾಡು, ಈ ಥರ ಹೇಳಿ ಅವಳನ್ನ ಈ ಥರ ನಡೆಸ್ಕೊಂಡ್ರೆ ಆ ಫೀಲಿಂಗ್ ಹೆಂಗಿರತ್ತೆ? ನೀವೇ ಎಲ್ಲರಿಗೂ ಬಡಿಸಿ, ನೀವೇ ಬನ್ನಿ, ಊಟ ಆದಮೇಲೂ ಇದೆಲ್ಲ ತೆಗೆದುಕೊಂಡು ಹೋಗಿ ನೀವೇ ಒಳಗಡೆ ಇಡಿ ಅಂದಾಗ ಏನಾಗ್ತಿದೆ ಇಲ್ಲಿ ಅನ್ನುವಂಥ ಒಂದು ಆತಂಕ ಬೇರೆ. ಅಲ್ಲಿಂದ ನೆಕ್ಸ್ಟು ಏನು ಮನೆ ಕೆಲಸ ಸ್ಟಾರ್ಟೇ ಆಗೋಗ್ತದೆ. ಬಟ್ಟೆ ತೊಳಿಲಿಕ್ಕೆ ಹೇಳೋದು, ಅಲ್ಲಿನೂ ಕೂಡ ಅವಳದು ಆತಂಕ ಆಗೋಯ್ತು. ನಂತರ ಅಲ್ಲಿಂದ ದೇವರಿಗೆ ಕರೆದುಕೊಂಡು ಹೋಗೋದು ಬರುತ್ತೆ. ದೇವರಿಗೆ ಕರ್ಕೊಂಡು ಹೋದಾಗ ಬೆಟ್ಟ ಹತ್ತೋದಿರತ್ತೆ, ಹತ್ಕೊಂಡು ಬಿಸಿಲು ಬೇರೆ ತುಂಬ ಇರುತ್ತೆ, ಹತ್ಕೊಂಡು ಮೇಲ್ಗಡೆ ಬರುವಷ್ಟರಲ್ಲಿ ಒಂಚೂರು ಏನೋ ಸುಸ್ತಾಗಿದೆ ಅಂತ ಹೇಳಿ ಒಂದು ಕಡೆ ಬಂದು ಕುಳಿತರೆ, ಇಲ್ಲಿ ಏನು ರೆಸ್ಟ್ ಮಾಡೋಕ್ಕೆ ಬಂದಿಲ್ಲ, ಬನ್ನಿ ಈ ಕಡೆ, ಈ ಥರ ಎಲ್ಲ ವರ್ಡ್ಗಳನ್ನು ಬಳಸೋದು, ಈ ಥರ ಎಲ್ಲ ವರ್ಟಾಗಿ ಮಾತಾಡೋದ್ರಿಂದ ಹೆಣ್ಮಕ್ಕಳಿಗೂ ಹರ್ಟ್ ಆಗುತ್ತೆ ತಾನೇ. ಅಲ್ಲಿಂದನೇ ಆ ಹೆಣ್ಮಗಳಿಗೆ ಮಾತುಗಳು ಗಂಡನ ಮನೇಲಿ ಶುರು ಆಗ್ತಾನೆ ಹೋಗುತ್ತೆ. ಮದುವೆ ಆಗಿ ಬಂದ ತಕ್ಷಣವೇ ಮನೆಯಲ್ಲಿ ಎಲ್ಲ ಚೇಂಜಸ್ ಕಾಣಿಸ್ತಿದೆ ಅನ್ನುವಂತಹ ಮಾತುಗಳು. ಆಮೇಲೆ ನೀವು ಕೆಲಸದಲ್ಲಿ ಸ್ಲೋ ಇದ್ದೀರಾ, ಕೆಲಸ ಮಾಡಲಿಕ್ಕೇ ಬರುವುದಿಲ್ಲ, ಸ್ಪೀಡಾಗಿ ಮಾಡಬೇಕು ಅನ್ನೋದು, ಇನ್ನೊಬ್ಬರ ಒಂದು ಸಾಕ್ಷಿಯನ್ನು ತೋರಿಸೋದು, ಅವ್ರು ಹೆಂಗೆ ಮಾಡ್ತಾರೆ ನೋಡಿ, ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ. ಅಡುಗೆ ಮಾಡಬೇಕಾದ್ರೆ ಖಾರ ಉಪ್ಪೆಲ್ಲ ಕರೆಕ್ಟಾಗಿ ಹಾಕ್ರಿ, ಎಲ್ಲವನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಹಾಕಿ ಮಾಡಿ. ಒಂದಿನ ಹೇಳಿದರೆ ಓಕೆ, ಕಂಟಿನ್ಯೂ ಅದೇ ಆದರೆ ಏನಪ್ಪ ಇವರು ಹೀಗೆಲ್ಲ ಹೇಳ್ತಾರೆ, ಎಷ್ಟು ಇರಿಟೇಷನ್ ಆಗ್ತಿದೆಯಲ್ಲ ಅಂತ ಅನಿಸುತ್ತೆ ತಾನೇ. ಅತ್ತೆ ಇದ್ದವ್ರು ಹೇಳ್ತಾರೆ, ನಮ್ಮ ಕಾಲದಲ್ಲೆಲ್ಲ ನಮ್ಮ ಅತ್ತೆಗಳು ನಮ್ಗೆ ಹಿಂಗೆ ನಡೆಸ್ಕೊಳ್ತಾ ಇದ್ರು, ಹೀಗೆಲ್ಲ ಹೆದರ್ತಾ ಇದ್ವಿ, ನಮಗಿಂಥ ವರ್ಡ್ಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಅಂದರೆ ಈಗಲೂ ನಮಗೆ ಆ ರೀತಿ ನಡೆಸ್ಕೊಳ್ಬೇಕು ಅಂತ ಈ ಮಾತನ್ನು ಹೇಳ್ತಿರೋದ ಅನಿಸತ್ತೆ. ಗಂಡನ ಮನೆಯಲ್ಲಿ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಈ ಥರ ಎಲ್ಲ ಇದ್ದಾಗ ಮನೆ ಅನ್ನುವಂಥ ಒಂದು ಫೀಲ್ ಬರೋದೇ ಇಲ್ಲ.
ಇವರು ನಮ್ಮನ್ನು ಏನಂತ ಅಂದ್ಕೊಂಡಿದ್ದಾರೆ, ಮದುವೆ ಆಯಿತು ಅಂತ ಅಂದರೆ ನಮ್ಮನ್ನು ಇವರು ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿದ್ದಾರೆ, ನಮ್ಮ ತವ್ರ ಮನೆಯವ್ರಿಗೆ ನಾವು ಬೇಸರ ಆಗಿ ಮದುವೆ ಮಾಡಿ ಕಳಿಸಿದ್ರ? ತವ್ರ ಮನೆಯವರು ಯಾವತ್ತೂ ಬೇಸರ ಆಗಿ ಗಂಡನ ಮನೆಗೆ ಮದುವೆ ಮಾಡಿ ಅಂತೂ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಮಕ್ಳಿಗೆ ಜೀವನ ರೂಪಿಸ್ಬೇಕು ಅನ್ನೋದಿರತ್ತೆ, ಒಳ್ಳೆ ಹಳೆಯ ಸಿಗಲಿ, ಒಳ್ಳೆ ಗಂಡನ ಮನೆ ಸಿಗಲಿ ಅಂತ ಬಯಸ್ತಿರ್ತಾರೆ. ಸಿಕ್ಕಿದೆ ಅಂದ್ಕೊಂಡೆ ಅವರು ಮದುವೆ ಮಾಡಿಕೊಡ್ತಾರೆ. ಮದುವೆ ಆದಮೇಲೆ ಈ ರೀತಿಯಾದಂಥ ಒಂದು ಸನ್ನಿವೇಶ ಸಂದರ್ಭಗಳು ಬಂದಾಗ ತವ್ರ ಮನೆಯವ್ರಿಗೆ ಎಂಥ ಆತಂಕ ಆಗುತ್ತೆ ಅಂದರೆ ನಿಜವಾಗ್ಲೂ ಅದು ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂತಂದರೆ ಅವರು ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಖುಷಿಲಿ, ಒಂದು ಆಸೆಯಲ್ಲಿ ಅವ್ರು ಮದುವೆ ಮಾಡಿ ಕಳಿಸಿರ್ತಾರೆ. ಅಲ್ಲಿ ಪರಿಸ್ಥಿತಿಗಳು ಸರಿ ಇಲ್ಲ ಅಂತಂದಾಗ ತಂದೆ ತಾಯಿಗಳಿಗೆ ಇಷ್ಟೊಂದು ಆತಂಕ ಆಗತ್ತೆ ಅಲ್ಲ. ಆತಂಕದ ಜೊತೆಗೆ ತುಂಬ ಒಂದು ಕಷ್ಟ, ಒಂದು ನೋವನ್ನೇ ಅನುಭವಿಸ್ಬಿಡ್ತಾರೆ ಅವರು. ಯಾಕಂತಂದರೆ ಹೆಣ್ಮಕ್ಳಿಗೆ ತವ್ರ ಮನೇಲಿ ಯಾವುದೇ ರೀತಿಯಾದಂತಹ ಕೊರತೆ ಬಾರದೇ ಇರೋ ಹಾಗೆ ಅವ್ರು ಬೆಳೆಸಿರ್ತಾರೆ. ತಂದೆ ತಾಯಿಗೆ ತವ್ರ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಕಷ್ಟವನ್ನು ಬದಿಗಿಟ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಇರಲಿ ಅಂದ್ಕೊಂಡು ತಾವು ತಿನ್ನುವಂಥ ಒಂದು ತುತ್ತನ್ನು ತಮ್ಮ ಮಕ್ಕಳಿಗೆ ಕೊಟ್ಟು ಬೆಳೆಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಇನ್ನೊಂದು ಮನೆಗೆ ಹೋಗಿ ಮಗಳು ಇಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂದಾಗ ಅವ್ರಿಗೆ ಆಗುವಂಥ ಒಂದು ನೋವು ಇದೆಯಲ್ಲ. ಅವ್ರ ಮನೆ ಹೆಣ್ಮಕ್ಳಾದರೆ ಏನೇ ಮಾಡಿದರೂ ಸರಿ, ಹೇಗಿದ್ರೂ ಸರಿ. ಇನ್ನೊಂದೇನು ಅಂತಂದರೆ, ತಮ್ಮ ಮಗಳು ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಟ್ಟಾಗ ಅಲ್ಲಿ ಎಲ್ಲ ಪರ್ಫೆಕ್ಟಾಗೇ ಇರಬೇಕು, ಅಲ್ಲೆಲ್ಲ ಚೆನ್ನಾಗಿರ್ಬೇಕು, ಹಳೆಯ ಚೆನ್ನಾಗಿರಬೇಕು, ಮನೆಯವ್ರು ಚೆನ್ನಾಗಿರಬೇಕು, ಹಳೆಯನಿಗೆ ಒಳ್ಳೆ ಜಾಬ್ ಇರಬೇಕು. ಒಂದು ಸ್ವಲ್ಪ ಏನೋ ತೊಂದರೆ ಆದರೂ ಕೂಡ ನನ್ನ ಮಗಳಿಗೆ ಹಿಂಗೆ ತೊಂದರೆ ಆಗಿದೆ, ಪಾಪ ಇಷ್ಟು ಕಷ್ಟಪಡ್ತಿದ್ದಾಳೆ ಅನ್ನೋದು. ಅದೇ ಥರ ನಾವು ನಮ್ಮ ಮನೆಯಿಂದ ಇವ್ರ ಮನೆಗೆ ಮದುವೆ ಆಗಿನೇ ಹೋಗಿರ್ತೀವಿ ತಾನೆ. ಅಲ್ಲಿ ಏನೇ ಕಷ್ಟ ಆದ್ರೂ ಅದು ನಮಗೆ ಕಷ್ಟ ಅಂತ ಅನ್ನಿಸ್ಬಾರ್ದು, ನಾವು ಅದನ್ನ ಕಷ್ಟ ಅಂತ ಅಂದ್ಕೊಳ್ಳೇಬಾರ್ದು. ಆ ಥರ ಗಂಡ ಮನೆ ಅಂದ್ರೇ ಹೀಗೆ, ನೀವು ಹೀಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಬೇಕು, ನೀವು ಹೀಗೆ ಇರಬೇಕು ಅನ್ನುವಂಥ ಒಂದು ಕಟ್ಟುಪಾಡುಗಳು. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಅಲ್ಲಿ ಹೆಣ್ಮಗಳು ಹೇಗೆ ಸಹಿಸ್ಕೊಂಡು ಅಲ್ಲಿ ಜೀವನವನ್ನು ಮಾಡಬೇಕು, ಹೇಗೆ ಸಹಿಸ್ಕೊಂಡು ಅವಳಲ್ಲಿರಬೇಕು. ಇಷ್ಟೆಲ್ಲ ಸನ್ನಿವೇಶಗಳು ನಡೆದಾಗ ಇದನ್ನೇ ಗಂಡನ ಮುಂದೆ ಹೇಳಿದರೆ ಸಹಿಸ್ಕೊ ಹೀಗೆ ಹೇಳಿದಾಗ ಅವಳು ವಾಪಸ್ಸಲ್ಲಿ ಏನು ಹೇಳಬೇಕಾಗತ್ತೆ? ಅಪರಿಚಿತರ ಮಧ್ಯೆ ಪರಿಚಿತ ಅನ್ನಿಸ್ಕೊಂಡವನು ಮಾತ್ರ ಅಲ್ಲಿ ಗಂಡ ಒಬ್ಬನೇ ಇರ್ತಾನೆ. ಹೊಸ ಮನೆಗೆ ಬಂದ ಹೆಣ್ಣಿಗೆ ಐಷಾರಾಮಿ ಜೀವನಕ್ಕಿಂತ ಗಂಡನ ಒಂದು ಸಣ್ಣ ಬೆಂಬಲ ದೊಡ್ಡ ಶಕ್ತಿ ಕೊಡತ್ತೆ. ನಾನಿದ್ದೀನಿ, ನಿಧಾನವಾಗಿ ಎಲ್ಲ ಸರಿಯಾಗುತ್ತೆ ಎಂದು ಹೆಗಲ ಮೇಲೆ ಕೈ ಇಟ್ಟು ಹೇಳಿದರೆ ಸಾಕು, ಹೆಣ್ಣು ಎಂಥ ಕಷ್ಟವನ್ನಾದರೂ ನಗ್ತಾ ಎದುರಿಸ್ತಾಳೆ. ಹೊಸ ಮನೆಯಲ್ಲಿ ಬೇರು ಬಿಡಲು ಗಿಡಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಅಲ್ವಾ? ಮದುವೆಯಾಗಿ ಬಂದ ತಕ್ಷಣ ಹೆಣ್ಣು ಮಗಳು ಮನುಷ್ಯಳಾಗಿ ಉಳಿಯುವುದೇ ಇಲ್ವಾ? ಅವಳಿಗೂ ಆಸೆ, ಸುಸ್ತು, ನೋವು ಎಲ್ಲವೂ ಇರುತ್ತವೆ ಅಂತ ಈ ಸಮಾಜಕ್ಕೆ ಯಾಕೆ ಅರ್ಥ ಆಗಲ್ಲ? ಸೊಸೆ ಅಂದ ತಕ್ಷಣ ಕೇವಲ ನಿರೀಕ್ಷೆಗಳ ಮೂಟೆಯನ್ನು ಅವಳ ಮೇಲೆ ಕಟ್ಟೋದು ಎಷ್ಟು ಸರಿ? ಅದರಲ್ಲೂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಗಂಡನ ಮನೆಯವ್ರು ಹೇಳ್ತಿರ್ತಾರೆ ಮದುವೆ ಆದಮೇಲೆ ಮುಗೀತಂತೆ, ಅಂದರೆ ತವ್ರ ಮನೆ ಸಂಬಂಧನೇ ಮುಗೀತು ಅನ್ನುವಂಥ ಒಂದು ಅರ್ಥದಲ್ಲಿ ಹೇಳ್ತಾರೆ ಅವರು. ಮದುವೆ ಮಾಡಿ ಕೊಟ್ಟ ಮೇಲೆ ಮುಗೀತು, ಗಂಡನ ಮನೆಯವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕು, ಅಲ್ಲಿ ಹೇಗಿರುತ್ತೆ ಹಾಗೆ ಹೊಂದ್ಕೊಂಡು ಹೋಗಬೇಕು. ಮದುವೆ ಮಾಡಿ ಕೊಟ್ಟ ಮೇಲೆ ತವ್ರ ಮನೆಯವರು ಏನು ಪ್ರಶ್ನೆ ಮಾಡಬಾರ್ದು, ಏನು ಕೇಳಬಾರ್ದು ಅಂತಕ್ಕಂಥ ಒಂದು ಅರ್ಥದಲ್ಲಿ ಹೇಳ್ತಾರೆ ಅವರು. ಮದುವೆ ಮಾಡಿ ಕೊಟ್ಟ ಮೇಲೆ ಮುಗೀತು ಅಂತಕ್ಕಂಥದ್ದು. ಏನು ಮುಗಿಯುತ್ತೆ ಮದುವೆ ಮಾಡಿ ಕೊಟ್ಟ ಮೇಲೆ? ಎಷ್ಟು ವಿಚಿತ್ರ ಅಲ್ವಾ? ಸೊಸೆ ಅಂದರೆ ಮನೆಯ ಬೆಳಗೋ ದೀಪ ಅಂತಾರೆ. ಆದರೆ ಆ ದೀಪ ಬೆಳಗಲು ತನ್ನನ್ನು ತಾನೇ ಪೂರ್ತಿಯಾಗಿ ಸುಟ್ಕೊಳ್ಬೇಕಾ? ಹೆಣ್ಣಿನ ಕನಸುಗಳನ್ನು ಹತ್ತಿಕ್ಕಿ ಕೇವಲ
ಕರ್ತವ್ಯಗಳನ್ನು ಮಾತ್ರ ನಿರೀಕ್ಷಿಸುವುದು ಎಷ್ಟು ಸರಿ? ನಿಮಗೂ ಹೀಗೆ ಅನಿಸಿದರೆ ನಿಮ್ಮ ಮನಸ್ಸಿನ ಮಾತನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಅನನ್ಯ ಸ್ತ್ರೀ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.